ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ತುಂಬಾ ಈಸಿ. ಸೊ ಬನ್ನಿ ಮಾಡೋಣ ಪಟ್ ಅಂತ. ನೀನು ಏನೇ ಮಾಡಿದ್ರು ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಮಲಗಿದ್ದ ಗುಂಡ. ಸೊ ನಾನಿವಾಗ ಒಂದು ಬೌಲ್ನ ತೊಗೋತಾ ಇದ್ದೀನಿ. 2 ಮೊಟ್ಟೆನ ತೊಗೊಂಡು ಸ್ವಲ್ಪ ಸಾಲ್ಟ್ ತೊಗೋತಾ ಇದ್ದೀನಿ, ಹಾಗೆ ಪೆಪ್ಪರ್, ಚಿಲ್ಲಿ ಪೌಡರ್, ಖಾರ ಪೌಡರ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಹಂಚಿಟ್ಟಿದ್ದೀನಿ. ಹಂಚ ಮೇಲೆ ನಾನು ಆಯಿಲ್ನ ಅಪ್ಲೈ ಮಾಡ್ದೆಲ್ಲ ಗೀನ ತೊಗೊಂಡಿದ್ದೀನಿ, ಅಂದರೆ ತುಪ್ಪನ ತೊಗೊಂಡು ಏನು ಮೊಟ್ಟೆನ ಬೀಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡು 1 ಪೀಸ್ ಬ್ರೆಡ್ನ ಹಾಕ್ಕೊಂಡು 2 ಸೈಡು ಕುಕ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಅಗೇನು ಅದೇ ರೀತಿ ಇನ್ನೊಂದು ಬ್ರೆಡ್ನ ಹಾಕ್ಕೊಂಡು ನಾನು ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿ ರೆಸಿಪಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಗುಂಡ ನನ್ನನ್ನೇ ನೋಡ್ತಾ ಇದ್ದ, ನೀನು ಒಬ್ಳೆ ತಿಂತೀಯಾ ಅಂತ ಅಂದ್ಬಿಟ್ಟು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಇದಕ್ಕೆ ಆರಿಗನನ್ನು ಹಾಕೋತಾ ಇದ್ದೀನಿ, ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮ ಹತ್ರ ಕೆಚಪ್ ಅಥವಾ ನಿಮಗೆ ಮಯೋನಿಸ್ ಏನಾದರೂ ಇದೆ ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿಗೆ 10 on 10, ಯಾಕಂದರೆ ಅಷ್ಟು ಟೇಸ್ಟಿ ಆಗಿದೆ. ನನಗಂತೂ ಕ್ರೇವಿಂಗ್ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಅದಕ್ಕೆ ನಾನ್ ಸ್ಟಾಪ್ ಪಟ 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 ಅಂತ ತಿಂದೇ ಬಿಟ್ಟೆ. ಆಮ್ಲೆಟ್ ಬೇಕಾ ನಿಮಗೆ? ಬೇಕಾ ಆಮ್ಲೆಟ್? ಬೇಕಾ? ಕಿಸಿಕೊಂಡು ಮಮ್ಮಿ. ವೆರಿ ಗುಡ್ ಮಗನ, ವೆರಿ ಗುಡ್ ವೆರಿ ಗುಡ್.